ಬ್ಯಾಕ್ ಟು ಈಸಿ ಸಿಂಪ್ಲಿಫೈಡ್. ಸೊ ಈ ಕ್ಲಾಸಲ್ಲಿ ಕಂಪ್ಲೀಟ್ ರೆಸಿಸ್ಟರ್ ಕಲರ್ ಕೋಡ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಬಿಫೋರ್ ದಟ್ ಒಂದು ಕ್ವಶನ್ ನಿಮ್ಮಲ್ಲಿ ಮೂಡಿರ್ಬೋದು, ಮೀನ್ಸ್ ವೈ ವಿ ನೀಡ್ ಕಲರ್ಸ್ ಇನ್ಸ್ಟೆಡ್ ಆಫ್ ನಂಬರ್ಸ್ ಅಲ್ವಾ? ಏನಕ್ಕಪ್ಪ ಅಂದರೆ ಈ ರೆಸಿಸ್ಟರ್ ಮೇಲೆ ಏನು ನಮಗೆ ಸ್ಪೇಸ್ ಇದೆಯಲ್ಲ ಅದು ಬಹಳ ಕಮ್ಮಿ ಇರುತ್ತೆ. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಪ್ರಿಂಟ್ ನಂಬರ್ಸ್ ಆನ್ ದೆಮ್. ಓಕೆನಾ? ಹಂಗಾಗಿ ನಾವು ಕಂಪ್ಲೀಟ್ ಕಲರ್ಸ್ ಅಲ್ಲಿ ಮಾಡ್ತೀವಿ. ಈ ಕಲರ್ಸ್ ಎಲ್ಲ ರ್ಯಾಂಡಮ್ ಆಗಿ ನನಗೆ ಪರ್ಪಲ್ ಇಷ್ಟ, ಪಿಂಕ್ ಇಷ್ಟ ಅಂತ ಹೇಳಿ ಮಾಡಿರೋದಲ್ಲ. ಈ ಕಂಪ್ಲೀಟ್ IEC ಸ್ಟ್ಯಾಂಡರ್ಡ್ ಮೀನ್ಸ್ ಇಂಟರ್ನ್ಯಾಷನಲ್ ಎಲೆಕ್ಟ್ರೋ ಟೆಕ್ನಿಕಲ್ ಕಮಿಷನ್ ಇಂದ ಕಂಪ್ಲೀಟ್ ಸ್ಟ್ಯಾಂಡರ್ಡ್ ಆಗಿ ಮಾಡಿರೋದು. ಆಲ್ ಓವರ್ ದ ವರ್ಲ್ಡ್ ಯೂಸ್ ಮಾಡ್ತಾರೆ. ಓಕೆ, ಸೊ ದೇರ್ ಇಸ್ ನೋ ಕನ್ಫ್ಯೂಷನ್. ಓಕೆನಾ? ಯಾರು ಬೇಕಾದ್ರೂ ಯೂಸ್ ಮಾಡೋದು ಕೂಡ ಎಲ್ಲ ಒಂದೇ ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದು ನೆಕ್ಸ್ಟ್ ನಾನು ಪೇಪರಲ್ಲಿ ಕಂಪ್ಲೀಟ್ ಬರೆದು ಹೇಳ್ತೀನಿ. ಸೊ ಇದು ಯಾವ ರೀತಿ ಕನ್ವರ್ಷನ್ಸ್ ಎಲ್ಲ ಅಂತ. ಸೊ ಇದು ಕೋಡ್ ಬಂದ್ಬಿಟ್ಟು ಅಂದರೆ ಏನಪ್ಪ, ಇದು ಕಂಪ್ಲೀಟ್ ಟೇಬಲಲ್ಲಿ ಕೋಡ್ ಏನು ಯೂಸ್ ಮಾಡ್ತೀವಿ ಅಂದರೆ BB ರಾಯ್ ಆಫ್ ಗ್ರೇಟ್ ಬ್ರಿಟನ್ ಹ್ಯಾಡ್ ಎ ವೆರಿ ಗುಡ್ ವೈಫ್ ಅಂತ. ಅಂದರೆ ಕಲರ್ ಬರುತ್ತೆ. BB ಅಂದರೆ ಬ್ಲಾಕ್, ಬ್ರೌನ್, ರೆಡ್, ಆರೆಂಜ್, ಯೆಲ್ಲೋ, ಗ್ರೀನ್, ಬ್ಲೂ, ವೈಲೆಟ್, ಗ್ರೇ, ವೈಟ್, ಗೋಲ್ಡ್, ಸಿಲ್ವರ್. ಓಕೆನಾ? ಕಂಪ್ಲೀಟ್ ಇದು ಕೋಡ್ ಈ ರೀತಿ ಬರುತ್ತೆ. ಸುಮ್ಮನೆ ನೆನ್ಪಿಟ್ಕೊಳಕ್ಕೋಸ್ಕರ. ಓಕೆ, ಸೊ ರೆಸ್ಪೆಕ್ಟೆಡ್ ಡಿಜಿಟ್ಸು, ಮಲ್ಟಿಪ್ಲೇಯರು ಮತ್ತು ಟಾಲರೆನ್ಸು. ಟಾಲರೆನ್ಸ್ ಮೀನ್ಸ್ ಈಗ ಸಿಂಪಲ್ ಆಗಿ ಈಗ ನಿಮ್ಮ ಹತ್ರ 100 ಇದೆ ಅಂದರೆ ಮೀನ್ಸ್ 100 ರೂಪಾಯಿ ಇದೆ ಅಂದರೆ ಟಾಲರೆನ್ಸ್ ಪ್ಲಸ್ ಆರ್ ಮೈನಸ್ 2 ಅಂದರೆ ಮೀನ್ಸ್ ಅದು 102 ರೂಪಾಯಿ ಆಗ್ಬೋದು, ಇಲ್ಲ 98 ರೂಪಾಯಿ ಆಗ್ಬೋದು. ಮೀನ್ಸ್ ಆ ರೀತಿ ರಿಯಲ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಮೀನ್ಸ್ 2 ರೂಪಾಯಿ ಚೇಂಜ್ ಆಗ್ಬೋದು, 2 ರೂಪಾಯಿ ಕಮ್ಮಿ ಆಗ್ಬೋದು. ದಟ್ ಮೀನ್ಸ್ ದಟ್ ಈಸ್ ಕಾಲ್ಡ್ ಆಸ್ ಟಾಲರೆನ್ಸ್. ಓಕೆ, ದೆನ್ ಕಮ್ ಟು ದಿ ಟಾಲರೆನ್ಸ್. ದಟ್ಸ್ ಟಾಲರೆನ್ಸ್ ಅಂದರೆ ದೆನ್ ಟೈಪ್ಸ್ ಆಫ್ ರೆಸಿಸ್ಟರ್ ಬ್ಯಾಂಡ್ಸ್. ಟೈಪ್ಸ್ ಆಫ್ ರೆಸಿಸ್ಟರ್ ಕೂಡ ಇದೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಟೈಪ್ಸ್ ಆಫ್ ರೆಸಿಸ್ಟರ್ ಬ್ಯಾಂಡ್ಸ್. ಓಕೆ, ದೇರ್ ಆರ್ 3 ಟೈಪ್ಸ್ ಮೇನ್ಲಿ: 4 ಬ್ಯಾಂಡ್ ರೆಸಿಸ್ಟರ್, 5 ಬ್ಯಾಂಡ್ ರೆಸಿಸ್ಟರ್ ಅಂಡ್ 6 ಬ್ಯಾಂಡ್ ರೆಸಿಸ್ಟರ್. ಮೋಸ್ಟ್ಲಿ ಆಲ್ ಓವರ್ ದ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲೆಲ್ಲ 4 ಬ್ಯಾಂಡ್ ಲ್ಯಾಬ್ಸ್ ಅಲ್ಲೆಲ್ಲ ಯೂಸ್ ಮಾಡೋದು. ಓಕೆ, ಪ್ರಾಬಬಲಿ 5 ಬ್ಯಾಂಡ್ ಯೂಸ್ ಮಾಡ್ಬೋದೇನು. ಓಕೆ, ದೆನ್ 6 ಬ್ಯಾಂಡ್ ಎಲ್ಲ ಆಲ್ಮೋಸ್ಟ್ ಏರೋಸ್ಪೇಸ್ ಡಿಫೆನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ದೆನ್ ಕಮ್ ಟು ದಿ ಬ್ಯಾಂಡ್ ಪೊಸಿಷನ್ಸ್. ಇಲ್ಲೇ ನೋಡ್ಬೋದು ಬ್ಯಾಂಡ್ ಪೊಸಿಷನ್ಸ್ ಎಲ್ಲದರಲ್ಲೂ ಹಿಂಗೆ ಡಿಜಿಟ್, ಮಲ್ಟಿಪ್ಲೇಯರ್, ಟಾಲರೆನ್ಸ್. ಇದು 4 ಡಿಜಿಟಲ್. 5 ಡಿಜಿಟಲ್ ಏನಂತಂದ್ರೆ ಇನ್ನೊಂದು ಡಿಜಿಟ್ ಬರುತ್ತೆ, ಮಲ್ಟಿಪ್ಲೇಯರ್, ಟಾಲರೆನ್ಸ್ ಆಗುತ್ತೆ. 6 ಡಿಜಿಟಲ್ಲಿ ಆಸ್ ಇಟ್ ಈಸ್ 5, ಬಟ್ ಎಂಡಲ್ಲಿ ನಮಗೆ ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂತ ಬರುತ್ತೆ. ಓಕೆ, ಟೆಂಪ್ರೇಚರ್ ಕೋಎಫಿಷಿಯಂಟ್ ಅಂದರೆ ಸಿಂಪಲ್, ಆ ಕಲರು ಆ ಟೆಂಪ್ರೇಚರ್ಗೆ ಹೆಂಗೆ ಚೇಂಜ್ ಆಗುತ್ತೆ ಅಂತ. ಓಕೆ, ದಟ್ ಈಸ್ ಅಬೌಟ್ ಟೆಂಪ್ರೇಚರ್ ಕೋಎಫಿಷಿಯಂಟ್. ಓಕೆ, ದೆನ್ ಇದು ಯಾವ ಡೈರೆಕ್ಷನ್ ಹೋಗೋದು ಎಲ್ಲ ನಾನು ಪೇಪರಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ಜಸ್ಟ್ ನಾನು ಈ ರೆಸಿಸ್ಟರ್ ಇದೆಲ್ಲ ತೋರ್ಸೋಕೆ ಯಾವ ರೀತಿ ಅಂತ. ಓಕೆ, ದೆನ್ ಈಗ 4 ಬ್ಯಾಂಡ್ ರೆಜಿಸ್ಟರ್ ಮತ್ತು 5 ಬ್ಯಾಂಡ್ ರೆಜಿಸ್ಟರ್ನ ನಾವು ಕಂಪ್ಲೀಟ್ ಈಗ ಪೇಪರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದರಲ್ಲಿ ನೋಡೋಣ. ಓಕೆ, ಇಲ್ಲಿ ಏನಾದರೂ ಡೌಟ್ ಇದೆಯಾ? ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಐ ಥಿಂಕ್ ಇದು ನೋಡಿ ಈ ರೀತಿ ಇರುತ್ತೆ ರೆಸಿಸ್ಟರ್ಸ್. ಓಕೆ, ನಾನು ಡಯಾಗ್ರಾಮ್ ಬರಬೇಕು ಸ್ವಲ್ಪ ಸ್ಟ್ರೈಟು ಬರ್ತಿರ್ತೀನಿ, ಬಟ್ ರೆಸಿಸ್ಟರ್ ರಿಯಲಿ ಈ ಥರ ಇರುತ್ತೆ. ದೆನ್ ಎಸ್, ದಿಸ್ ಈಸ್ ಆಲ್ ಅಬೌಟ್ ರೆಸಿಸ್ಟರ್. ಓಕೆ, ಆ್ಯಂಡ್ ಮೇನ್ಲಿ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಇವೆಲ್ಲ ಏನಿದೆ ರೆಸಿಸ್ಟರ್ಸು, ಈ 4, 5, 6 ಇವೆಲ್ಲ 4 ಬ್ಯಾಂಡ್ ಯೂಸ್ ಮಾಡೋದು ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಅಂದರೆ ಲೋ ಲೆವೆಲಿಗೆ, ಅಕ್ಯುರೇಸಿ ಕಮ್ಮಿ ಇರುತ್ತೆ. ಓಕೆನಾ? ದೆನ್ 5 ಬ್ಯಾಂಡ್ ಯೂಸ್ ಮಾಡೋದು ಇಂಡಸ್ಟ್ರಿಯಲ್ ಕಂಪ್ಯೂಟರ್ಸಲ್ಲಿ, ಅದು ಅಕ್ಯುರೇಸಿ ಒಂದು ಮೀಡಿಯಮ್. 6 ಬ್ಯಾಂಡ್ಸ್ ಎಲ್ಲ ಮೆಡಿಕಲ್ಲು, ಏರೋಸ್ಪೇಸು ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ಅಕ್ಯುರೇಸಿ ಜಾಸ್ತಿ ಇರುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಈಗ ಪೇಪರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್.